ಮೈಸೂರು ಅರಮನೆಯ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಲ್ಲಿ ಗಾಯಗೊಂಡಿರುವಂತಹ ಲಕ್ಷ್ಮಿಯವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಿಗೂ ಕೂಡ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ಡಾಕ್ಟರ್ಸ್. ಸ್ಫೋಟದ ತೀವ್ರತೆಗೆ ಲಕ್ಷ್ಮಿಯವರ ಕರುಳು ಹೊರಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಲಕ್ಷ್ಮಿ ಅತ್ತೆ ರತ್ನಮ್ಮ ಅವರು ಮಾತನಾಡಿದ್ದಾರೆ. ಚಿಕಿತ್ಸೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊಸೆಯ ಈ ಸ್ಥಿತಿಯನ್ನು ಕಂಡು ಪಾಪ ಕಣ್ಣೀರಿಟ್ಟಿದ್ದಾರೆ. ನಿಮ್ಮ ಸಿಚುವೇಶನ್ ನೀವೇನು ಹೋಗಿದ್ರ ನೋಡ್ಕೊಬಂದು ಏನು ಇದ್ದಾಗಲ್ಲ ಸರ್, ಹೇಳೋಕ್ಕಾಗಲ್ಲ. ಮಾತಾಡೋ ಸ್ಥಿತಿಯಲ್ಲಿ ಇಲ್ವಮ್ಮ? ಏನೂ ಇಲ್ಲ, ಜ್ಞಾನನೇ ಇಲ್ವಲ್ಲ, ಜ್ಞಾನನೇ ಇಲ್ಲ. ನೀವೆಲ್ಲ ಯಾವಾಗ ಬಂದ್ರಿ? ನಾವು ನಿನ್ನೆ ಸಂದೇಲಿ ಬಂದವರು 8 ಗಂಟೆಲಿ. ನಿಮ್ಮ ಅಮ್ಮಗೆ ಹೇಳಿದ್ಲ ಏನೇನಾಯಿತು? ಇಲ್ಲ ಪಾಪ ಅಡ್ಮಿಂಟ್ ಮಾಡಿದರು ಅವಳನ್ನೂ ಅಡ್ಮಿಂಟ್ ಮಾಡಿ ನಿನ್ನೆ ಬಿಟ್ಟು ರಾತ್ರಿ ಬಿಟ್ಟರು. ಡಿಸ್ಚಾರ್ಜ್ ಮಾಡಿದ್ರು. ಚೆನ್ನಾಗಿದ್ದಾಳೆ? ಒಳಗವಳೆ. ನಿಮ್ಮ ಸಿಚುವೇಶನ್ ನೀವೇನು ಹೋಗಿದ್ರ ನೋಡ್ಕೊಬಂದು ಏನು ಪಾಪುಗೆ ನಂಗೆ ಚೂರು ಏಟಾಯಿತು, ಆಮೇಲೆ ನಮ್ಮ ಅತ್ತೆಗೆ ಇಲ್ಲಿ ಕತ್ತೇಟಾಯಿತು, ಅಮ್ಮಂಗೆ ಕೈ ಎತ್ತಾಗತ್ತೆ. ರಂಜು ಅತ್ತೆ ಅವ್ರ ಕತ್ತೆ ಏಟಾಗೈತೆ, ಅವ್ರು ಬೇರೆ ಹಾಸ್ಪಿಟಲ್ಗೆ ಸೇರಿಸೋರೆ. ನಮ್ಮಮ್ಮ ಇಲ್ಲಿ ಇದ್ದಾರೆ. ಮಾತಾಡೋಕ್ಕಾಗಲಿಲ್ಲ, ನಮ್ಮನ್ನ ಹೋಗೋಕ್ಕೆ ಬಿಡಲಿಲ್ಲ. ಪೊಲೀಸರು ಆಟೋ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ರು. ನಮ್ಮಮ್ಮ ಅಲ್ಲಿ ಬಿದ್ದು ನೋಡಿದೆ ಅಷ್ಟೇ. ಪ್ಯಾಲೇಸ್ ಒಳಗೆ ಹೋಗಿರ್ಲಿಲ್ಲ, ಈಚೆ ನಡ್ಕೊಂಡು ಫುಟ್ಪಾತಲ್ಲಿ ಹೋಯ್ತಿದ್ವಿ. ಆಗ ನಮ್ಮಮ್ಮ ನಡ್ಕೊಂಡು ಹೋಯ್ತಿತ್ತು, ಆಗಲೇ ಬೇಸ್ಟ್ ಇದು. ನಮ್ಮ ಅತ್ತೆ, ನಾನು, ನಮ್ಮಮ್ಮ, ನನ್ನ ತಮ್ಮ. ಒಂದೇ ದಿನ ಆಯಿತು. ವೆಡ್ನೆಸ್ಡೇ ಸಂಜೆ ಬಂದಿದ್ದು ನಮ್ಮ ಅತ್ತೆ ಮನೆಯಲ್ಲಿ, ಮೈಸೂರಲ್ಲಿ. ಇಲ್ಲ, ಮಲ್ಕೊಂಡ್ರೆ ಆಮೇಲೆ ಮಾತಾಡ್ತೀನಿ ಅಂತ ಡಾಕ್ಟರ್. ಸ್ಯಾಟರ್ಡೆ ಹೋಗೋದ ಅಂತ ಬಂದಿದ್ದೆ. ನಾವು ಬೆಂಗಳೂರಲ್ಲಿ ಇತ್ತು, ಅಲ್ಲೇ ಬಂದಿದ್ವಿ ಕ್ರಿಸ್ಮಸ್ ರಜಕ್ಕೆ. ಫುಲ್ಲು ನಮ್ಗೆ ಗೊತ್ತಿರಲಿಲ್ಲ ಏನು ಬ್ಲಾಸ್ಟ್ ಆಯಿತು ಅಂತ. ನಾವು ಏನೋ ಬೇರೆಯವ್ರಿಗೆ ಏನೋ ಆಗೋದು ಅಂತ ಬ್ಲಾಸ್ಟ್ ಆದಾಗ ಓಡೋಗ್ಬಿಡ್ತಿದ್ರು. ನಮ್ಮ ಅತ್ತೆ ಹೆಲ್ಪ್ ಅಂತೇಳಿ ಕಿರ್ಸುತ್ತಿದ್ದು. ಆಗ ನೋಡಿ ಭಯ ಅಮ್ಮ ಕಿರ್ಸುತ್ತಿದ್ದೆ. ಆಗ ನಮ್ಮ ಅಮ್ಮ ಬೇರೆ ಇಲ್ಲಿ ಕರ್ಕೊಬಂದು ಗೊತ್ತಿರಲಿಲ್ಲ. ತುಂಬ ಕಡಿಗಳಾಗೈತೆ. ಅಂದರೆ ನಿನ್ನೆ ಮೈಸೂರು ಒಳಗೆ ಬಂದಿದ್ದವರು? ಮೈಸೂರು ಬಂದಿದ್ದು. ಎಷ್ಟು ದಿನ ಆಗಿತ್ತು ಮೈಸೂರಿಗೆ? ಒಂದೇ ದಿವಸ. ಯಾರ್ಯಾರು ಬಂದಿದ್ದು? ನನ್ನ ಮಗಳು, ನನ್ನ ಹೆಂಡತಿ, ಇಬ್ಬರೇ. ಯಾವಾಗ ವಾಪಸ್ ಹೋಗ್ಬೇಕಿತ್ತು? ಇವತ್ತು ವಾಪಸ್ ಹೋಗ್ಬೇಕಾಗಿತ್ತು. ಅದು ಹಿಂಗಾಗೈತಿ. ನೀವು ಯಾವಾಗ ಬಂದು ನೋಡಿದ್ರಿ? ನಿಮ್ಗೆ ಯಾವಾಗ ಗೊತ್ತಾಯ್ತು? ನೈಟ್ 9 ಗಂಟೆಯಲ್ಲಿ. ನೈಟ್ 9 ಗಂಟೆಲಿ ಗೊತ್ತಾಗಿದೆ. ಮಾತಾಡೋ ಸ್ಥಿತಿಯಲ್ಲಿ ಇದ್ದಾರ ಲಕ್ಷ್ಮಿ? ಗ್ಯಾರಂಟಿ ಹೇಳ್ತಾ ಇಲ್ಲ, ಗ್ಯಾರಂಟಿ ಕೊಡ್ತಾ ಇಲ್ಲ. ಕೇಳಿದ್ರೆ ನೀವು ಡಾಕ್ಟ್ರನ್ನ ಕೇಳಿದ್ರ ಏನು ಹೇಳ್ತಾರೆ? ಅದೇ ನಂಗೆ ಹೇಳಕ್ಕೆ ಗೊತ್ತಾಯಿಲ್ಲ ಅಷ್ಟೇ. ಈಗ ನೀವು ನೋಡಿದ್ರಾ? ನೋಡಿದೆ. ಹೆಂಗಿದೆ ಸಿಚುವೇಶನ್? ಗ್ಯಾರನೇ ಇಲ್ಲ, ಏನೂ ಇಲ್ಲ. ಅದು ಹಾರ್ಟ್ ಅಟ್ಯಾಕ್ ಆಯಿತು ಒಂದು ಸತಿ, ಇನ್ನೊಂದು ಸತ್ತ ಆಯಿತು ಅಂದರೆ ಕಷ್ಟ ಆಯಿತು ಅಂತ ಹೇಳವ್ರೆ. ಅಂದರೆ ಅವ್ರು ಯಾವತ್ತು ಬಂದಿದ್ದು ಮೈಸೂರಿಗೆ? ಮೊನ್ನೆ ನೈಟು ಮೊನ್ನೆ ನೈಟ್ ಬಂದು ನಿನ್ನೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು.